ಹಾಯ್, ಹಲೋ, ನಮಸ್ಕಾರ. ಹೆಂಗಿದ್ದೀರಿ ಎಲ್ಲಾರು? ನಾನು ಕ್ರಾಂತಿ ಮೇಳಾ ಮಂಡಳ್ ಹಾಗೂ ಉಮಾ ಸಂಗೀತ್ ಪ್ರತಿಷ್ಠಾನದ ಸದಸ್ಯೆ ಅಕ್ಷತಾ. ಇವರೆಲ್ಲ ಹೆಣ್ಮಕ್ಳು ಕೂಡ್ಕೊಂಡು ಎಲ್ಲಿ ಹೊಂಟಾರಂತ ವಿಚಾರ ಮಾಡಕತ್ತೀರಿ? ಹೌದ್ರಿ. ನಾವು ಕ್ರಾಂತಿ ಮೇಳಾ ಮಂಡಳ್ ಹಾಗೂ ಉಮಾ ಸಂಗೀತ್ ಪ್ರತಿಷ್ಠಾನದ ಎಲ್ಲಾ ಸದಸ್ಯರು ಕೂಡ್ಕೊಂಡು ಇವತ್ತ ಬಸವನ ಕುಡಚಿಯಲ್ಲಿರುವ ಚಿನ್ನಮ್ಮ ಬಸವಂತಯ್ಯ ಹಿರೇಮಠ್ ರುದ್ರಾಶ್ರಮಕ್ಕ ಭೇಟಿ ಕೊಡಾಕತ್ತೀವಿ ನೋಡ್ರಿ. ಈ ರುದ್ರಾಶ್ರಮದ ಹೊರಗಡೆ ವಾತಾವರಣ ಇಷ್ಟು ಸುಂದರವಾಗಿದೆ ರೀ. ಗಿಡ ಮರಗಳು ಹಸಿರು. ಆಹಾ, ಅದನ್ನೆಲ್ಲ ನೋಡಕ್ ಎರಡ್ ಕಣ್ಣ್ ಸಾಲಂಗಿಲ್ರಿ. ಬರ್ರಿ, ಈ ಸೌಂದರ್ಯವನ್ನ ನೋಡ್ಕೋತ ರುದ್ರಾಶ್ರಮದ ಒಳಗಡೆ ಹೋಗೋಣಂತ. ಚಿನ್ನಮ್ಮ ಬಸವಂತಯ್ಯ ಹಿರೇಮಠ್ ಈ ರುದ್ರಾಶ್ರಮದ ಒಳಗ 60 ಜನ ಹಿರಿ ಜೀವಗಳ ಇದಾರ್ರಿ. 20 ಜನ ಅಜ್ಜಗಳಿದಾರ್ರಿ. ಹಂಗ 40 ಜನ ಅಜ್ಜಿಗಳಿದಾರ್ರಿ. ನಮ್ಮ ಕ್ರಾಂತಿ ಮೇಳಾ ಮಂಡಳ ಹಾಗೂ ಉಮಾ ಸಂಗೀತ್ ಪ್ರತಿಷ್ಠಾನದ ಅಧ್ಯಕ್ಷರು ಅವ್ರನ್ನೆಲ್ಲ ಮಾತಾಡಿಸಿ ಅವ್ರ ಆರೋಗ್ಯವನ್ನೆಲ್ಲ ವಿಚಾರಿಸ್ಕೊಂತ ಬಂದಿರ್ರಿ. ಹಂಗ ನಾವೆಲ್ಲ ಕೂಡಿ ಅವ್ರಿಗೆ ಹಾಸಿಗೆ, ದಿನಸಿ ಸಾಮಗ್ರಿಗಳು, ಹೊಸ ಸೀರೆಗಳನ್ನೆಲ್ಲ ಕೊಟ್ಟು ಅವ್ರ ಜೊತೆ ಮಾತಾಡಿದ್ವಿ ರೀ. ಕಾಲವನ್ನ ಕಳೆದ್ವಿ. ನಮ್ಮನ್ನೆಲ್ಲ ನೋಡಿ ಅವ್ರಿಗೆ ಭಾಳ ಖುಷಿ ಆತ್ರಿ. ಮನಿ, ಮಠ, ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಇಲ್ಲಿದಾರಲ್ಲ ಅಂತ ಅವ್ರನ್ನ ನೋಡಿ ಒಂದ್ ಕಡೆ ಮನಸ್ಸಿಗೆ ಸ್ವಲ್ಪ ನೋವು ಆದ್ರೂ ಕೂಡ 2 ಹೊತ್ತು ಊಟ ಮಾಡ್ಕೊಂತ ನೆಮ್ಮದಿಯಿಂದ ಇಲ್ಲ ನೆಲೆ ಇದಾರಲ್ಲ ಅಂತ ಒಂದ್ ಮನಸ್ಸಿಗೇನೋ ಸಮಾಧಾನ ಆತ್ ನೋಡ್ರಿ. ಚಿನ್ನಮ್ಮ ಬಸವಂತಯ್ಯ ಹಿರೇಮಠ್ ರುದ್ರಾಶ್ರಮದ ನಾಗನೂರು ಶ್ರೀ ಬಸವೇಶ್ವರ ಟ್ರಸ್ಟ್ ಸಹಯೋಗದೊಂದಿಗೆ ಕ್ರಾಂತಿ ಮೇಳಾ ಮಂಡಳ್ ಹಾಗೂ ಉಮಾ ಸಂಗೀತ್ ಪ್ರತಿಷ್ಠಾನದಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ರೀ. ಗಿಡಗಳನ್ನ, ಸಸಿಗಳನ್ನ ನೆಟ್ಟ ನೀರು ಹಾಯಿಸೋದ್ರಿಂದ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡಿದ್ವಿ. ಆ ವೇಳೆ MS ಚೌಗ್ಲಾ ಸರ್ ಅವರು ಮಾತನಾಡಿದ್ರು. ಹಂಗ ಆಕಾಶವಾಣಿ ದೂರದರ್ಶನ ಕಲಾವಿದರಾದಂತಹ ಡಾಕ್ಟರ್ ಶ್ರೀರಂಗ್ ಜೋಶಿ ಸರ್ ಕೂಡ ಮಾತನಾಡಿದ್ರು. ಇನ್ನು ಮುಂದ ನಾವು ಏನೇನ್ ಮಾಡಿದ್ವು, ಏನೇನಾಯ್ತು ಅಂತ ನೀವೆಲ್ಲ ನೋಡ್ಬೇಕಂದ್ರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ನಿಮ್ಗೆಲ್ಲ ಕಾರ್ಯಕ್ರಮದ ವಿವರಣೆಯನ್ನ ತೋರಿಸ್ತೇವ್ರಿ. ನಮಸ್ಕಾರ. ಜೈ ಹಿಂದ್.